ಹೊತ್ತೇರಿ ಮೇಟಿ ಜಗದಾರ ಹೊತ್ತೇರಿ ಮೇಟಿ ಜಗದಾರ ಈ ಊರ ಮುತ್ತೈದರ ಬಂದು ಊರದಾರು ಹಂತಿಯ ಹೊಳೆಯವರು ಹಂಚಿಕೆ ತೆಗೆದಾರು ಚಾದ ಬೋಗಾಣಿ ಒಲಿಗುಂದ ಚಾದ ಬೋಗಾಣಿ ಒಲಿಗುಂದ ಇಟ್ಟುಕೊಂಡ ಚಾಕುರದ ಹಂತಿ ಹೊಡೆದ ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲಿ ಬಿಂಕಿರ್ಲ ನಿಮ್ಮ ಮನದಾಗ ಬಿಂಕಿರ್ಲ ನಿಮ್ಮ ಮನದಾಗ ಶಂಕಪ್ಪನ ಸುಂಕಿರ್ಲ ನಮ್ಮ ಕಣದಾಗ ಅಂತ ಅವತ್ತು ನಮ್ಮ ರೈತರೆಲ್ಲ ಹಂತಿ ಹೊಡ್ತಿದ್ರು ರಾಶಿ ಮಾಡ್ತಿದ್ರು ಹಂತಿ ಹೊಡ್ತಿದ್ರು ಆ ಉಣಿಚಿ ಎತ್ತಿನ ಕಾಲಿಗೆ ತುಳಿದ ಕಾಳ ಬೈಲಿ ಬಂದ ಕಾಳ ಬಹಳ ಅದ್ಭುತ ಶಕ್ತಿ ಇರ್ತಿತ್ತಲ್ಲ ಅದ ಬಹಳ ಅದ್ಭುತ ಶಕ್ತಿ ಇರ್ತೈತಿ ಈ ನೆವಣಿ ಮಾಡಿದ್ರು ಊರ ಮಾಡಿದ್ರು ಎಲ್ಲ ಅಕ್ಕಿ ಮಾಡಿದ್ರು ಎಲ್ಲ ಅವಾಗ ಎತ್ತಿನ ಕಾಲ ತುಳಿಸಿ ಹತ್ತಿ ಮಾಡ್ತಿದ್ರು ನಾವು ಬಹಳ ಚಲೋ ಬರ್ತಿದ್ವಿ ಈಗ ನಮ್ಮ ಅವುಗಳು ಜ್ವಾಳ ಬೀಸ್ತಿದ್ರು ಜ್ವಾಳ ಬೀಸುವಾಗ ಹೆಚ್ಚಾಗ ಅವರೆಲ್ಲ ಕೇರಿ ಹಸರು ಮಾಡಿ ಕಲ್ಲಿ ಪುತ್ತ ಅವ್ರ ಮೇಲೆ ಬೆವರು ಬರೋದನ್ನು ಬೀಸ್ತಿದ್ರು ಆ ಬೀಸಿದ ಜ್ವಾಳದ ಊಟ ಮಾಡಿದ್ರೆ ಯಾರಿಗೂ ಈ ಶುಗರ್ BP ಏನೂ ಬರ್ತಿದ್ದಿಲ್ಲ ಈಗ ನಾವೆಲ್ಲರೂ ಯಾರು ಬಂದು ಮಾಡಿಟ್ಟಿದ್ದು ತಿನ್ನಕತ್ತೀವಿ ನಮ್ಗೆ ಸುಧಾರಣೆ ಆಗಂದ್ರೆ ಯಾವಾಗ ಹಾಕಿವು ನಾವು ಸ್ವಂತ ಮಾಡ್ಕೊಂಡು ತಿನ್ನುವಂಥವ್ರಾಗ್ಬೇಕು ನೀವ ಜ್ವಾಳ ಬೀಸ್ಬೇಕು ನೀವ ಕುಟ್ಟಬೇಕು ನೀವ ಕಿಚಡಿ ಹೊಡ್ಬೇಡಿ ನವನಿ ನೀವ ಕುಟ್ಟಿ ನೀವ ಅನ್ನ ಮಾಡಿ ಆ ಅನ್ನದ ಊಟ ಮಾಡ್ರಿ ಅದ್ರ ಸರಿ ಹೆಂಗಿರ್ತತಿ ನೋಡ್ರಿ ಊಟ ಕುಟ್ಟಿ ನೀವು ಮನೆಯೊಳಗೆ ಮಾಡಿ ನೋಡ್ರಿ ಆ ನವನಿ ಅನ್ನ ಅದ್ರಾಗ ಹಾಲ ಬೆಲ್ಲ ಹಾಕೋದ್ರಿಂದ ಎಷ್ಟು ಸೇನೆ ಇರ್ತೈತ ಬೆವರು ಬರ್ಬೇಕು ಬೆವರು ಬಂದ್ರೆ ಅದಕ್ಕೆ ಬೆಲೆ ಸಿಗ್ತದೆ ದಾರಿ ಬೆಳೆದ್ರೆ ಅದಕ್ಕೆ ಮನುಷ್ಯ ಒಂದು ಅದ್ರ ದಾರಿ ಬೆಲೆ ಬಂತಾಗತ್ತೆ ಯಾರ ಕಾಲು ಕರ್ಕೊಂಡು ಬಂದು ಇಲ್ಲಿ ಬಂದು ಕುಡಿಸಿದ್ರು ಅದಕ್ಕೆ ಬೆಲೆ ಹೋಗಲ್ಲ ನಾವು ನಡ್ಕೊತ ಬರ್ಬೇಕು ದುಡ್ಡು ನೋಡ್ಬೇಕು ನಾವು ಮಾಡ್ಬೇಕಾದ್ರೆ ಅದ್ರ ಬೆಲೆ ಬರ್ತೈತಿ ಅದಕ್ಕೆ ನಮ್ಮ ರೈತರು ಅವಾಗೆಲ್ಲ ಶಾಮಿ ಮಾಡ್ತಿದ್ರು ಶಾಮಿ ಗೋಧಿ ಬಿತ್ತುವ ಒಂದು ಪದ್ಧತಿ ಎಂತಾದಿರ್ತದೆ ಎಲ್ಲ ಕೇಳ್ಬೋದು ನಾವು ಹಿಂದಿನ ಮಂದಿ ಎಲ್ಲ ಬಿತ್ತಿರ್ತದ 7 ಮೇ ಮಡಿಕೆ ಹೊಡ್ತಿದ್ರ 7 ಮೇ ಹರಿಸ್ತಿದ್ರ ಅವನ 7 ಮೇ ಎಡಿ ಹೊಡ್ತಿದ್ರ ಆ ಗೋಧಿ ಒಬ್ಬ ಕೆನ ಶಾಂಗಿ ಮಾಡುವ ಹೇಳಂತ ಕಾಯಿ ಪುಟ್ಟಿ ಹೋಯ್ತದ ಆ ಶಾಂಗಿ ಪುಟ್ಟಿ ತುಂಬ ಚಪ್ಪಂದು ಶಾಂಗಿ ಆ ಶಾಂಗಿ ಮಾಡಿರ್ತಾರೆ ಆ ಹೆಣ್ಮಾಡಂತ ನಾನು ಗಂಡನ ಮನೆ ಶಾಂಗಿ ಅಂತಲ್ಲಿ ಹೋದ ತವ್ರ ಮನೆ ಶಾಂಗಿ ಅದು ತಿಂತೀನಿ ಕಾಗಿ ಅಂದಾಗ ಹಿರಿ ಮನುಷ್ಯ ಮನೆಯಾಗ ಹಿರಿ ಮನುಷ್ಯ ಭಾಳ ಚಲೋ ಇದ್ದ ಯಾಕೆ ಎದ್ರ ಸಂಬಂಧ ಹೆಂಗ ಕೇಳ್ದ ಯಾಕೆ ಮತ್ತೆ ಹಿಂಗ ನಮ್ಮ ಗೋಧಿ ಮತ್ತೆ ಹಿಂಗ ನೀವು ನೀವು ಹಂಗ ನಮ್ಮ ತಾವು ಮನೆಯಂಗ ನೀವು ಹಣ ಮಾಡಂಗ ಹೆಂಗ ನೀವು ನಮ್ಮ ಊರಾಗ ಗೋಧಿ ತರ್ತೀನಿ ಶಾಗಿ ಮಾಡ್ತೀನಿ ಒಯ್ದ ತಾಯಿ ಹೋಗ್ರು ಆ ಊರಾಗ ಗೋಧಿ ತಂದು ಶಾಗಿ ಮಾಡಿ ಬೀಸಿ ಅಲ್ಲಿ ಪುಟ್ಟಿ ಇಟ್ರ ಶಾಗಿ ಹೆಂಗ ಕಾಯಿ ತೊಗೊಂಡು ಹೋದ್ರ ಅಲ್ಲಿ ಊರಲ್ಲಿ ಹೋಗೋ ಕೇಳ ಕಾಳ ಸುತ್ತಾಕೊಂಡು ಕಾಯಿ ಆಗಿದ್ದ ಜಾಗ ಅಷ್ಟು ತಾಕತ್ತು ಯಾಕೆ ಬೇಕಂದ್ರೆ 6 ಮೇ ಹರಗುದು 7 ಮೇ ಹರಗುದು 7 ಮೇ ಮಡಿಕೆ ಹೊಡುದು 7 ಅದು ಮಾಡಿದ್ರೆ ಬಿತ್ತಿದ ಆ ಗೋಧಿಗೆ ಅಷ್ಟ ಜಿಗಿ ಇರ್ತದೆ ಆ ಗೋಧಿ ಒಳಗೆ ಅಷ್ಟು ಜಿಗಿ ಇರ್ತದೆ ಮತ್ತೆ ಜ್ವಾಳ ಒಬ್ಬ ರೈತ ಮುಪ್ಪಿನ ಮೂಲಕ ರೈತ ಮಗ ಏನೇ ಬೆಳೆ ಹೊಡ್ಕೊಂಡಪ್ಪ ಒಂದು ಅರ್ಸ ಮಟ್ಟಿ ಹೊಡ್ಕೊಂಬ ಅಂದ ಅವ ಅಪ್ಪನ ಮುಂದೆ ಈ ಮಕ್ಕಳು ಸುಮ್ಮನೆ ಹೇಳ್ತಾವ ಹೊರಗೆ ಎಲ್ಲ ಮಾಡಿದ್ರಲ್ಲ ನೆದ್ರು ಕಾಣ್ತಿದ್ದೇನೆ ಎಲ್ಲ ಮಾಡಿದ ಬಿತ್ತಿದ 7 ಸಾಲ ಎಡಿ ಹೊಡಿಬೇಕ ಜ್ವಾಳ 7 ಸಾಲ ಎಡಿ ಹೊಡಿಬೇಕಾದ್ರೆ ಹೊಡ್ಕೊಂಡು ಹೊಡೆದಿದ್ದ ಹೇಳ ಹೇಳಿದಾಗ ಒಂದು 2 ಒಂದು 4 ಹೊಡೆದಿದ್ದ ಒಂದು 4 ಬಿಟ್ಟಿದ್ದ ಹೋಗಿ ಮುಂದೆ ಗಾಳಿ ದಂಟಿ ಕಾಳ ಬರುತ್ತೆ ನೋಡಿದ ಆ ದಂಟಿಯಾಗಿ ಕಾಳ 6 ಸಾಲ ಹೊಡೆದಿದ್ದ 6 ಕಾಳ ಬಿಟ್ಟು 5 ಸಾಲ ಹೊಡೆದಿದ್ದ 5 ಸಾಲ ಬಿಟ್ಟು ತಮ್ಮ 4 ಸಾಲ ಹೊಡೆದಿದ್ದು 5 ಸಾಲ ಹೊಡೆದಿ ಅಂತ ಹಂಗ ರೈತರಿಗೆ ಅದು ತಾಕತ್ತು ಇರ್ತಿತ್ತು ರೈತರು ಅದೆಲ್ಲ ಮಾಡ್ಬೇಕು ಅನ್ನೋ ಹಮ್ಮು ಇರ್ತಿತ್ತು ಈಗ ಯಾರಿಗೂ ಹಮ್ಮು ಇಲ್ಲ ಬರೀ ಹುಟ್ಟರು ಮೊಬೈಲ್ ನೋಡಿ ಕಾಲ ಎಂತಾದಿ ಕೈಕಾಲ ಎಲ್ಲ ಕಾಲ ಅಂತಾರಲ್ಲ ಎಲ್ಲರೂ ಮಾತಾಡ್ತಾರೆ ನಂಬಲ್ಲ ಎಲ್ಲ ಕೈಯಾಗಿ ಬಂದೈತಿ ನೋಡಲ್ಲ ಕಾಲ ಎಂತಾದಿ ಕೈಕಾಲ ಇರೋದು ಯಾವಿಲ್ಲ ದುಃಖಗಳು ಯಾವಿಲ್ಲ ಏನೂ ಇಲ್ಲ ಈಗ ನೋಡ್ತೀವಿ ಎಲ್ಲ ಈಗ ನಾವೆಲ್ಲ ನೋಡ್ತೇವೆಲ್ಲ ಎಲ್ಲ ನೋಡ್ಲಿಕ್ಕೆಲ್ಲ ನಾವೆಲ್ಲ ಒಕ್ಕಲ್ತನ ಮನೆಯವರು ಯಾರ ಮನೆಯಾಗ ಮಕ್ಕಳು ತಾಯಿಗಳು ಮಕ್ಕಳಿಗೆ ರೊಟ್ಟಿ ಮಾಡಕ್ ಕಳಿಸ್ತಾರ ದಿವಸ ದಡ ಕಳಿಸ್ತಾರ ಅವ್ರನ್ನ ಸಾಲಿ ಕೈಯಾಗ ಕಳಿಸ್ತಾರ ಏನು ಮಾಡೋದು ಹಾಯಾಗ ಕಲ್ತು ಹಾಳಾಗಿ ಹೋಗ್ಬೇಕು ಬಂದು ಹಾಯಾಗ ಕಲ್ತು ಹಾಳಾಗಿ ಹೋಗ್ತಾರೆ ಏನು ಸುಖ ಇಲ್ಲ ಸುಳ್ಳ ಸಾಲಿಕರನ್ನು ಹುತ್ತರು ಸಂಕಲ್ ಸಾಲಾಗ ಏನೂ ಇಲ್ಲ ಅದು ಸಾಲಾಗ ಏನೂ ಇಲ್ಲ ಸುಳ್ಳ ಅವ್ನ ಮಕ್ಕಳನ್ನ ಹಾಳು ಮಾಡಕ್
ಯಾಕಂದ್ರೆ ಹೊಲ್ಲಾಗ ದುಡಿಯೋದು ಹೊಲ್ಲಾಗ ದುಡಿಯಾಕ ಹಚ್ಬೇಕತ್ತೀವಿ ಅವ್ ಸಾಲಿ ಕೊಟ್ಟು ಕಳ್ತೇವೆ ಅಲ್ಲಿ ಆಗಲ್ಲ ಹೊಲಕ್ಕೆ ಬಂದ್ರೆ ಇಲ್ಲಿ ಆಗಲ್ಲ ಏನು ಇಲ್ಲ ಭೂಮಿಯಾಗ ದುಡಿ ಮಕ್ಕಳಿಗೆ ದುಡಿಯಾಕ ಕಳಿಸ್ರಿ ದುಡಿಯಾಕ ಕಳಿಸ್ರಿ ಈಗ ಸಾಲಿ ಕೆಪ್ಪಳ ಹೋಗ್ತಾವ ಮ್ಯಾತನ ಇರ್ತಾರ ಅಸಲು ಸಾಲಿ ಹೋದ ಕಡೆ ಕಾಳಿವಾರಕ್ಕೆ ಹೆಣ್ಣೆಲ್ಲ ಜಗದೊಳಗೆ ಗಂಡನಿಗೆ ಎಲ್ಲಾಕಿ ಕರ್ತೇವೆ ನಾವು ಹಿರಿಯರಲ್ಲ ನಾವಲ್ಲ ಕಾಡಿಗೆ ಜನಿಯಲ್ಲ ಬಾಡಿಗೆ ಅಂತಲ್ಲ ಓಡಿ ಹೋದಾಕಿ ಹೆಣ್ಣಲ್ಲ ಜಗದೊಳಗೆ ಗಂಡನಿಗೆ ಎಲ್ಲಾಕಿ ಕರ್ತೇವೆ ನಾವು ಅಂತ ಮಾತು ಈಗ ಗಂಡನ ಬಾಲ ಹಾಕಿ ದುರ್ಗಾಗತ್ಯ ಯಾರು ಕೇಳೋದು ಈಗ ಇಳಿಸಲಾಗ ಗಂಡು ಬರಲಾಗ್ರಿ ಅಂತೇಳಿ ಹಿರಿಯರು ಹೆಣ್ಮಕ್ಳು ಯಾಕಿದ್ರು ಹೆಣ್ಮಕ್ಳು ಯಪ್ಪ ಹೋಗ್ತಾನ ಹಂಗ್ ಮಾಡ್ತಾನ ಹಿಂಗ್ ಮಾಡ್ತಾನ ಅಂತೇಳಿ ಈಗ ಮಾಡಿ ಗಂಡಸರ ಒಂದು ಕಂಪ್ಲೇಂಟ್ ಕೊಡ್ತೀವಿ ಅಂತ ಬರೆಯಾಕತ್ತಾರ ಗಂಡಸರು ಬಡಿಸ್ಕೊಳಕೈತೆ ಹೆಣ್ಮಕ್ಳು ಅಂತ ಕಾಲ ಏನು ಮತ್ ಸರ್ಕಾರದವರು ಅವ್ರ ಕಡೆ ದುಡಿಯೋ ಕಡೆ ಇಲ್ಲ ಇವ್ರು ಯಾರು ದಲಿತ ಬಸ್ ಕೂರ್ ಹೋಗ್ತಾರ ಅವ್ರ ಕಡೆ ಸರ್ಕಾರದವರು ಅವ್ರ ಕಡೆ ತುಳು ಮಾಡೋರ್ ಕಡೆ ಅದಾರ ಸುಳ್ಳು ಹೇಳೋರ್ ಕಡೆ ಅದಾರ ತಲ್ಲು ಮಾಡೋರ್ ಕಡೆ ಅದಾರ ಮತ್ತೆ ಈಗ ಒಳ್ಳೆ ಕಡೆ ರೈತರ ಕಡೆ ಯಾರು ಅದಾರ ನಮ್ಮ ಕಡೆ ಯಾರು ರೈತರು ದೇವ್ರ ಒಬ್ಬಳ ಅವನೇ ಅವ್ರು ಬಿಟ್ಟರೆ ಯಾರು ಇಲ್ಲ ಏನ್ ಮಾಡೋದು ಯಾರು ಹೇಳಕ್ ಬರಲಾಗೈತಿ ಆದಾಗ ಸಿಬಿ ಯಾವ ಅಂತ ಊರು ಬಿಟ್ಟು ಹೋಗಿಬಿಡ್ತಾರೆ ಶಾಸಕರು ಯಾರು ರೈತ ಉಳಿಬೇಕು ನಾ ಮೈನೊಬ್ಬವ ಬೆಂಗಳೂರಿಂದ ಬರುವಾಗ ಬೆಂಗಳೂರಿಂದ ಬಂದ ಹುಣಸಿ ಹುಡುಗ ಯಾವ ಹುಣಸಿ ಅವ್ರಿಗೆ ಅಂತ ಯಾಕೆ ಹೇಳಿದ್ರು ಬೆಂಗಳೂರಲ್ಲಿ ಏನು ಮಾಡ್ತೀಯ ಇಲ್ಲ ನಾನು ಅಲ್ಲೇ ಇದ್ದೀನಿ ಏನು ನೌಕರಿ ಮಾಡಕತ್ತೀನಿ ಫಲ ಒಂದು 12 ಎಕರೆ ಇರ್ತೀವಿ ಮತ್ತೆ ಎಷ್ಟು ಒಂದು ಎಣ್ಕಾಂಬರು ನೀವು ಒಬ್ಬರು ಅದೇ ಅದು ಲೇಟ್ ಬಾಯಿ ಅಲ್ಲಿ ಹೋಗಿ ಅನ್ನ ಪ್ಲೇಟ್ನಾಗ ಅನ್ನ ತಿನ್ನಾಗ ಬೆಂಗಳೂರಿಗೆ ಅಲ್ಲೇ ಲೇಟ್ ಬಾಯಿ ಕಾವು ಇಲ್ಲೇ ನಮ್ಮ ಊರಾಗ ನೀವು ಹಾಕ್ತಾ ಆಯ್ತಂಗೆ ಅವ್ರ ಮುಂದೆ ಅಲ್ಲೇ ಮುಂದೆ ಇಟ್ಕೊಂಡು ಒಂದು ಎಮ್ಮಿ ಮಾಡ ಒಂದು ಆಕಳ ಮಾಡ ಎತ್ತ ಮಾಡ ದುಡ್ಕೊಂಡು ತಿನ್ನು ಭೂಮಿ ನೀನು ಯಾಕೆ ಮಂದಿಗೆ ಅನ್ನ ಹಾಕಿ ಆ ಮಂದಿ ತೊಳು ಮಂದಿಗ ಚಮಚಗೆ ಹಾಕ್ತೀವಿ ಹಾಳು ದುಡ್ಕೊಳ್ತೀವಿ ಮನುಷ್ಯರು ದುಡ್ಡು ತಿನ್ಬೇಕು ನೋಡಿ ಅವಳ ನಮ್ಮ ಮಕ್ಕಳೆಲ್ಲ ಬೀಸ್ತಿದ್ರು ಹಂಗೆ ಬೀಸ್ತಿದ್ರು ಅಂದ್ರೆ ನೀವು ಮುಂದೆ ಹೇಳ್ತೀನಿ 10 ಸೇರ 15 ಸೇರ 20 ಸೇರ ಜ್ವಾಳ ಬೀಸ್ತಿದ್ರೆ 10 ಸೇರ 15 ಸೇರ ರೊಟ್ಟಿ ಮಾಡ್ತಿದ್ರೆ ಗಂಡು ನೋಡ್ಕೊಂಡು ಬೆಳ್ತಾನೆ ಎಲ್ಲ ಗಂಡು ಹೆಂಗಸ ಮಾಡಿ ಎತ್ತಿ ಮುಸುರಿ ಇಟ್ಟು ಅವೆಲ್ಲ ಸ್ವಚ್ಛ ಮಾಡ್ಕೊಂಡು ಹೆಣ್ಮಾಡ ಬೀಜ ಅಂಟಿ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಗಂಡಗಳು ಹೊರಗೆ ಹೋಗಿದ್ರು ಒಟ್ಟು ಕೂಡ ಜಗಳ ಮಾಡಿ ಮನೆ ಬಂದು ಚೆನ್ನಾಗಿ ಸುಖದಿಂದ ಇರ್ತಿದ್ರು ಈಗ ಕೆರೆಗೆ ಹೇಳ್ತಿ ಕೆರೆಗೆ ಹೇಳ್ತಿ ಕಟ್ಟಾಕಿ ಹಿಡ್ಕೊಂಡ್ಬರ್ದು ಅದು ಆಕಾಶ ಹೇಳ್ಬೋದು ಹಿಡಿಕಾಶ ಹೇಳ್ಬೋದು ಮತ್ತೆ 5-6 ಮಂದಿ ಪೊಲೀಸರು ಹೋಗ್ಕೋ ಕಾಗದ ಹಿಡ್ಕೋ ಕಚೇರಿಗೆ ಹೋಗಿ ಏನು ಹೊತ್ತು ಸಾಧ್ಯ ಹೇಳಬೇಕು ದಯಮಾಡಿ ಎಲ್ಲರೂ ನಿಮ್ಮ ಮುಂದೆ ಹೇಳ್ತೇನೆ ಈಗ ನಿಮ್ಮ ಹತ್ತೆ ನಮ್ಮ ತಾಯಿ ಬಂದ್ರೆ ಎಲ್ಲರೂ ನಿಮ್ಮ ಹತ್ತೆ ಒಂದು ಚಲೋ ಬುದ್ಧಿ ಏನು ಮಾಡ್ಬೇಕಂದ್ರೆ ನನ್ನ ಮಗ ಸಾಲಿ ಕಲೀಲಿ ಶಾಣಾಗಲಿ ಭೂಮಿಯ ಕೊಡು ರೈತರು ಕೊಡ್ತೀನಿ ಅನ್ನೋಂಥ ಬುದ್ಧಿ ನಿಮಗೆಲ್ಲರಿಗೂ ಬರ್ತದೆ ನಿಮ್ಗೆಲ್ಲರಿಗೂ ಆ ಬುದ್ಧಿ ನಿಮಗೆ ಬರ್ತಂದ್ರೆ ನಮ್ಮ ಹಳ್ಳಿಗಳು ಮೈಗಳು ಚಂದ ಆಗ್ತಾವ ಮತ್ತೆ ನೀವೆಲ್ಲರೂ ನಾನು ಹುಡುಗಿ ಕಲ್ತತ್ರಿ ನಾನು ನೌಕರಿ ಅನ್ಕೊಡ್ತೀನಿ ನಾನು ನೌಕರಿ ಅನ್ಕೊಡ್ತೀನಿ ಅವ್ನು ನೌಕರಿ ಸಿಗೋದು ಆಕೆ ನಾನು ಸಿಗೋದ ಹುಡುಗಿ ಹೋಗಿ ಹುಡುಗ ದಯಮಾಡಿ ನೀವು ನಿಮ್ಮ ಮಕ್ಕಳ ನೀವು ಸಾಲಿ ಕಲ್ಸ್ರಿ ಅವ್ರು ಹೋಗ್ತಿದ್ದ ಕಲ್ಸ್ರಿ ಎಲ್ಲಿ ತಕ್ಕಂದ್ರೆ ನಮ್ಮ ಹಿರಿಯ ಮಾತು ಶಾಣ್ಯಾಗ ಇದ್ದಿದ್ದಿಲ್ಲನ್ರಿ ಹೆಣ್ಣು ಮಕ್ಕಳು ಎಲ್ಲಿ ಹೊರಗೆ ಕಳಿಸ್ತಿದ್ದಿಲ್ಲ ಹೆಣ್ಣು ಮಕ್ಕಳು ಅಂತ 16 ವರ್ಷಗಳ ಲಗ್ನ ಮಾಡಿ ಗುಡಿಯ ತಪ್ಪ ಪಲ್ಯ ಮಂದಿಗೆ ತೋರಿಸ್ತಿದ್ದಿಲ್ಲ ಹೆಣ್ಮಾರು ದೊಡ್ಡ ಕೈಗೊಂಡಲ್ಲ ಲಗ್ನ ಮಾಡಿ ಗಂಡ ಮೈ ಕಳಿಸ್ಬಿಡ್ತಾರೆ ಈಗ ಎಲ್ಲರೂ ಸಾಲಿ ಕಲ್ಸಕ್ಕೆ ಹೋಗ್ಯಾರು ಸಾಲಿ ಕಲ್ತ ಮಾಡಿ ಬೈ ಬರ್ತಾವೆ ಸಾಲಿ ಕಲ್ಸಾಕತ್ತೇವೆ ನಮ್ಮೊಬ್ರು ಗೊತ್ತಾಗಲ್ಲ ಅವ್ರೊಬ್ರು ಗೊತ್ತಾಗಲ್ಲ ಮಾನ ಯಾರು ಹೋಗ್ತಕ್ಕೋ ಒಬ್ರಿಗೆ ಗೊತ್ತಾಗಲ್ಲ ಮಾನ ಮರ್ಯಾದೆ ರೈತ ಇಲ್ಲ ಅಂತ ಸಮಾಜದಲ್ಲಿ ನಾವೆಲ್ಲ ಬಂದೇವಿ ನೀವೆಲ್ಲರೂ ಒಂದೇನಂದ್ರೆ ಯಾರ ಕಡೆ ನೌಕರಿ ಅವ್ರ ಕಡೆ ಇದ್ದಂತೂ ಏನೂ ಆಗುದಂದ್ರೆ ಅವರೆಲ್ಲ ನೀವು ಹೆಂಗತ್ತೀರಿ ಹಂಗೆ ಆಕತಿ ನೀವು ಏನಾರು ಗಟ್ಟಿ ಅಂದ್ರೆ ನಮ್ಮ ರೈತರ ಮನೆಯವರು
ರೈತರ ಮಕ್ಕಳು, ರೈತರ ತಾಯಿ ತಂದೆ ನೀವಿದ್ರೆ ಗಟ್ಟಿ ಆದ್ರೆ ಸಮಾಜ ಗಟ್ಟಿ ಆಗತ್ತೆ. ಈ ಸರ್ಕಾರದವರಿಂದ ಏನೇನು ಗಟ್ಟಿ ಆಗುದಿಲ್ಲ, ಇವರಿಂದ ಏನೂ ಗಟ್ಟಿ ಆಗುದಿಲ್ಲ. ನೀವು ಸಮಾಜ ಗಟ್ಟಿ ಆಗಬೇಕು. ನಮ್ಮ ಮಕ್ಕಳನ್ನ ನಾವು ರೈತರಿಗೆ ಕೊಡ್ತೇವೆ, ನಮ್ಮ ಮಗಳನ್ನ ನಮ್ಮ ತಮ್ಮ ಕೊಡ್ತೇವೆ, ನಮ್ಮ ಅಣ್ಣ ಕೊಡ್ತೇವೆ ಅಂತ ಹೇಳಿ ಎಲ್ಲ ಸದ್ದಾಕೈತಿ. ಎಲ್ಲ ಬರೀಕ ಪೊಲೀಸ್ ಸ್ಟೇಷನ್ ಕಚೇರಿಗೆ ಹೋಗಿ ಹಿಡ್ಕೊಂಡು ಬರೋಗೆ ಇವ್ರಿಗೆ ಕೊಡೋದಾಗಿತ್ತು ಎಲ್ಲ ಮಕ್ಕ. ಆಗ ನಾವು ಹೊರಗೆ ಅದಕ್ಕೆ ಪಡೆದ ಬಂದವರು ಜನ್ಮ ಹೇಳಿದ ತಾಯಿ ತಂದೆಯಂತೆ ಶ್ರೇಷ್ಠ ಪದವಿ ಪಡೆದುಕೊಂಡರು ಕಲಿಗರು. ಪ್ರಜಾಪಾಲಕನಾಗಿ ಮೇಟಿ ವಿದ್ಯಾ ವಲಸಿದರು, ಜೀವಗ್ರಸ್ತರಾಗಿ ನವಧಾನ್ಯ ಗಳಿಸಿದರು. ಜೀವ ಬಿಟ್ಟ ಸೇವೆ ಇಲ್ಲ, ಸೇವೆ ಬಿಟ್ಟ ಜೀವ ಇಲ್ಲ, ಶಿವನ ಸ್ವಲ್ಪರಾದ ನಮ್ಮ ಒಕ್ಕಲಿಗರು. ಭೂಮಿ ಗನಿಷ್ಠಾನ ಬಸವಣ್ಣ ಆದದೇವರು, ಅವಳ ಸೇವೆ ಮಾಡಿದಂಡೆರಾದ ಒಕ್ಕಲಿಗರು. ರಂಟಿ ಕುಂತಿ ಹೊಡೆದ ನಾವು ನಟ್ಟಕರಿಗೆ ಹೆಸರು ಮಾಡಿ ಮೇಘರಾಜರ ದಾರಿ ಕಾಯುವ ಒಕ್ಕಲಿಗರು. ಬಿತ್ತು ಬೀಜ ತಂದ ಉಳಿಯಲ್ಲಿ ಕಟ್ಟಿಕೊಂಡರು, ರೋಡಿ ಆರಾತ್ರಿ ಮಿರ್ಗ ಮಳೆಗೆ ಬಿತ್ತಿ ಬಂದರು. ಭಾವ ಶುದ್ಧ ರೈತರು ಬಾವಿ ಕ್ಯಾರಿ ಕಳಿಸಿದರು, ಬಾಳಿ ಬದಲಿ ಕಪ್ಪು ಮೊದಲ ಹೆಚ್ಚಿದರು. ಉತ್ತಮ ಗೊಬ್ಬರದಿಂದ ತಯಾರು ಮಾಡಿದರು, ರೈತರ ಕಬ್ಬರಿಂದ ಸಕ್ಕರೆ ಫ್ಯಾಕ್ಟ್ರಿ ಆದ ತಯಾರು. ಲಕ್ಷ್ಮಿ ಹತ್ತಿ ಅಮ್ಮನ ಜೆ ಹತ್ತಿ ಜವಾರಿ ಹತ್ತಿ ಪೀಕ್ ಮಾಡಿ ಸೋಪಿ ಎಳೆದ ದುಡಿಯವರು. ಅಕ್ಕಡ ಭಾರತಸ್ಥಾನ ಕತ್ತಿ ಸಪ್ಲೈ ಮಾಡಿದರು, ಆಗ ನೂರು ತೆಗೆದ ಸುದ್ದ ಗಾಡಿ ನೇರಿದರು. ನಾ ಹೆಚ್ಚ ನೀ ಹೆಚ್ಚ ಕಲ್ಲಿಗ ಹೆಚ್ಚನ್ನು ಲೌಕಿಕರು, ಕಾಯ್ದೆ ಕಾಣು ತೆಗೆದ ಕಾಗದ ಪತ್ರ ಬರ್ತಾವರು. ರೈತರ ಅಂಗದಿಂದ ಇವರೆಲ್ಲ ಬದುಕಿದವರು. ಮೂಗು ಕೊಟ್ಟ ಮಣಿಯಾಗ ಮತ್ತ ನಾವು ಹಾಡುವಲ್ಲ, ನದಿಗಾಗಿ ಪತ್ತಾನ ಹುಡುಕಾವರು. ಮೂಗಿಲ್ಲದ ನದಿ ಯಾವ ಬಿಡುವವರು, ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು. ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು, ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು. ಒಂದು ಊರಾಗ ಒಬ್ಬ ಮೂಲಕ್ಕಿಂತ ಇವ್ರು ಗುರುತು ಗೆಂಟಂದ ಆಗಿನ ಹಾಡಿ ಮಂದಿ ಗೆಂಟಂದ ಭಾಳ ಗಟ್ಟಿ ಅಂತ ನಿಂತ್ರಿ. ಈಗಿನಾಗ ತುದೇ ರಾಮ ಗೆಂಟನಲ್ಲ, ಅವಾಗ ಗೆಂಟನ್ ಕಟ್ಟಿದ್ರೆ ಅವ್ರ ಮನೆಗೆ ಏನಾರ ಲೆಸ್ ಕಟ್ಟಾರ ಅವ್ರು ನೋಡ್ತಿದ್ರು, ಅವ್ರ ಮನೆಗೆ ಏನಾರ ಅವ್ರು ಮಾಡ್ತಿದ್ರು, ಅವ್ರ ಮಕ್ಕಳಿಗೆ ಏನಿತ್ತು ಅವ್ರು ಮಾಡ್ತಿದ್ರು. ಅಂತ ಗೆಂಟನ್ ನಮ್ಮ ಹಿಂದಿನ ಮಂದಿಗೆ ಇತ್ತು. ಯಾವ ಕುಲ ಹೇಳಿ ಈಗೇನು ಆ ಜಾತಿ ಈ ಜಾತಿ ಇಲ್ಲ, ಎಲ್ಲರೂ ಒಂದೇ ತಾಯಿ ಮಕ್ಕಳ ಇರ್ತಿದ್ರು. ಈಗೂ ಅದಾಗ ಒಮ್ಮೆ ಇರ್ತಾರ ಒಮ್ಮೆ ಇರಂಗಿಲ್ಲ. ಅವಾಗಿದ್ರು ಇದ್ದಾಗ ಅವ ಗೆಳತನ ಸಾಯಕ್ ಕೇಳ್ಯಾರ, ಜಯನ್ ಕರ್ಸಿದ. ಯಾಕೆ ಏನು ನನ್ನ ಮಕ್ಕಳದಾವ, 4-5 ಮಕ್ಕಳದಾವು, ಒಟ್ಟ ದುಡಿಯಾಕೆ ಹೋಗಲ್ದು, ಏನು ಮಾಡೋದು, ಏನು ಮಾಡೋದು ಅಂತ ನನ್ನ ಮಕ್ಕಳು ಹೆಂಗಾರ ಭೇಟಿ ಹಚ್ಚಪ್ಪ ಅಂತೇಳಿ ಅವನ ಕೈ ಕೈ ಹಾಕಿ ಕಣ್ಣು ಮುಚ್ಚಿದ. ಕಣ್ಣು ಮುಚ್ಚಿದ. ಇವ್ರು 4 ಮಂದಿ ಗಂಡು ಮಕ್ಕಳಿದ್ರು. ಇವ್ರು 4 ಮಂದಿ ಹಂಗ ಕಾಣ್ಬರ್ತೀರಿ ಊರಾಗ ಅಡ್ಡಾಡ್ತಿದ್ರು. ಏನೇನು ಗೊತ್ತಾಗಿದ್ದಿಲ್ಲ. ಯಾಕೋ ಏನ್ ಮಾಡಕತ್ತೀರಿ ಅನ್ನೋ ಒಂದು ತಿಂಗಳೆಲ್ಲ ಆದಿಂದ ಮತ್ತೆ ಹಿಂಗ ಮತ್ತೆ ನಿಮ್ಮ ಅಪ್ಪ ಹೊಲಕ್ಕೆ ಹೋಗಿದ್ರೆ ಏನು ಮತ್ತೆ ಹೊಲಕ್ಕೆ ಹೋಗಿಲ್ಲ. ಈ ನಿಮ್ಮಪ್ಪ ಹೊಲದಾಗ ಒಂದು ಗಂಟಿಟ್ಟು ಬದುಕಿಟ್ಟು ನಿಂತಿದ್ದ, ಮತ್ತೆ ಏನಾರು ಹಾಕಿ ನೋಡಲಿ ಅನ್ನೋ ಮೂಲಕ ಹಾಕಿ ಗಂಟಾದ ಕೇಳಿದ್ರೆ ಕೇಳ್ಕೊಳ್ತೀವಿ. ಮನುಷ್ಯ ಒಂದು ಬುದ್ಧಿ ತಗೊಂಡು 4 ಮಂದಿ ನಟ್ ಕಡಿಯಾಕತ್ತಿದ್ರು. ಹೊಲ ತುಂಬ ಕರಿಕಾಗಿತ್ತು, ನಟ್ ಕಡಿಯಾಕತ್ತಿದ್ರು. ನಟ್ ಕಡಿದು 4 ಮಂದಿ ಬುದ್ಧಿ ಹಚ್ಚಿ ಒಂದು ವರ್ಷ ಹೊಲ ಹಸರು ಮಾಡಿಬಿಟ್ಟು ಹೊಲ ಹಸರು ಮಾಡಿ ಬಿತ್ತಿದ್ರು. ಗಳೆ ಹೊಡೆದು ಗಳೆ ಕಡೆ ಹತ್ತಕ್ಕೆ ನೋಡೋದಂತ ಗಳೆ ಹತ್ತಿಲ್ಲ, ಹಾಗಿಲ್ಲ ಕಸ ಆಡಿಸಿದ್ರೆ ಎಲ್ಲ ಮಾಡಿ ಹಸ ಮಾಡಿ ಚಲೋ ಮಳೆ ಆಯ್ತು. ಭೂಮಿ ಬಿತ್ತಿದ ಜೋಳ ಊರಿಗೆ ಹತ್ತಕ್ಕೆ ನೋಡೋದು, ಭೂಮಿಗೆ ಬೆತ್ತರೆ ಅಲ್ಲ, ಊರಿಗೆ ಹತ್ತಕ್ಕೆ ನೋಡೋದು ಬೆತ್ತರೆ ಹೊಲ ಬಿತ್ತಿದ್ರು. ಮತ್ತೆ ಹತ್ತಲಿಲ್ಲ ಅಂದ್ರೆ ಅವೆಲ್ಲ ಎಡಿ ಹೊಡಿ ಹತ್ತಲ್ಲ, ಎಡಿ ಹೊಡೆದು ಎಲ್ಲ ಬಾದು ಮುಂದ ಎಲ್ಲ ಮಾಸಿ ಸುತ್ತ ಹೊಲಕ್ಕೆ. ಮತ್ತೆ ಏನು ಮಾಡಿದ್ರು ನಮ್ಮ ಅಪ್ಪನ ಬದುಕು ಹತ್ತಿಲ್ಲ ಅಂದ್ರು. ಹೌದಾ ನಡೆ ಹೊಲಕ್ಕೆ 4 ಮಂದಿ ಹೋಗಿ ನಿಂತು ನೋಡಿದ. ಈ ಅತಿ ತೆನಿ ಜೋಳ ತುಂಬಿ ತುತ್ತಿ ಅಂಕಲ್ಯಾಗ ಹೋಗಿ ನಿಂತ. ಆಮೇಲೆ ಬದುಕು ಹೋಗಿ ಇಲ್ಲೇ ಐತಲ್ಲ, ನಾವು ಬದುಕು ಇಲ್ಲೇ ಐತಲ್ಲ. ಅಲ್ಲ ನಿಮ್ಮ ಅಪ್ಪ ಬಿಟ್ಟು ಬದುಕಿದ ಭೂಮಿ ಹೊತ್ತು 4 ಮಂದಿ ಸಮ ಬೆಳಿಗ್ಗೆ ರಾಶಿ ಮಾಡಿದ್ರೆ 100 ಚೀಲ ಜೋಳ ರಾಶಿ ಆಗ. ಅವ್ ಹೆಂಗಾಗಿಲ್ಲ ಅದ ಹಿಂಗ ದಗನ್ ಹಚ್ಚಿ ಉದ್ಯೋಗ ಹಚ್ಚಿ ಅವ್ರನ್ನ ಬದುಕಿಸುವಂತ ಒಬ್ಬರು ಬುದ್ಧಿ ಹೇಳೋರು. ನನ್ನ ನೋವ ಅಪ್ಪ ಸತ್ತ ಇವತ್ತಿಗೆ 20 ವರ್ಷ ಆಗಿರ್ತದೆ. ನನ್ನ ಜಾಕ್ ಬಳಿ ಹೋಗೋದ ಎದ್ದು
ನನ್ನ ದ್ವಾಕೆ ಮಾಡಿ ನಾನು ಕಳೆ ಹೊಡೆಯವ ಊರು ನನಗೆ ಗೊತ್ತಿದ್ದಿದ್ದಿಲ್ಲ, ನನಗೆ ಏನೂ ಗೊತ್ತಿದ್ದಿದ್ದಿಲ್ಲ. ಅಂಥದ್ರಾಗ ನನಗೆ ನನ್ನ ಕವಿ ಮಾಡಾಕ, ನನಗೆ ಧೈರ್ಯ ತುಂಬಾಕ, ನನ್ನ 4 ಮಂದಿ ಒಳಗೆ 10 ಮಂದಿ ಆಗಿತ್ತು ಅಡ್ಡಾಡಕ. ಇವತ್ತು ನೋಡಿ ಎಷ್ಟು ವಾಕ್ಯ ಸಿಕ್ಕೈತಿ ಅಂದ್ರೆ ಇಷ್ಟು ಕಾರ್ಯಕ್ರಮ ನೋಡಿದ್ದಿಲ್ಲ. ಇವತ್ತು ಎತ್ತಾಗ ಎಲ್ಲ ಕಾರ್ಯಕ್ರಮ ಮಾಡ್ಯಾರ. ಇವತ್ತು ಕಾರ್ಯಕ್ರಮ ನಮ್ಮವ್ರು ನಿಂತು ಕೂತು ನೋಡಲಿಲ್ಲ ನನಗೆ, ಅದು ದೊಡ್ಡ ಸಂತೋಷ. ಅದು ದೊಡ್ಡ ಸಂತೋಷ. ನನ್ನ ಬಾಕಿ ಮಾಡಿ, ನನ್ನ ದೊಡ್ಡವನ್ನ ಮಾಡಿ, ಸಮಾಜದಾಗ ನನ್ನ ಒಬ್ಬನ ಅಲ್ಲಿ ಕುಂದಿರಿಸಿ ಕೂತು ನೋಡಿರಲ್ಲ, ಇದಕ್ಕೆ ಆ ತಾಯಿ ಋಣ ಅಂತಾರ. ತಾಯಿ ಋಣ ನಿಮ್ಮ ಮುಂದೆ ಹೇಳ್ತೀವಿ, ಯಾರೂ ತೀರ್ಸಕ್ಕಾಗಿಲ್ಲ. ಈ ಜಗತ್ತಿನಾಗ ತಾಯಿ ಋಣ ಯಾರಿಗೂ ತೀರ್ಸಕ್ಕಾಗಿಲ್ಲ. ಆದರೂ ನಮ್ಮವ್ರು ನನ್ನೆಲ್ಲ ಜಾಕ್ ಮಾಡಿದ್ದಾಕಿಲ್ಲ. ಮುಂದೆ ಇವತ್ತ ನನ್ನ ಹಳತಾಯಿ ತಂದು ತೀರ್ಕೊಂಡು ಆಕೆ ನನ್ನ ಜಾಕ್ ಮಾಡಕ್ಕೆ ನನಗೆ ಧೈರ್ಯ ಕೊಟ್ಟಾಕಿ, 4 ದಿಕ್ಕಿಗೆ ಅಡ್ಡಾಡಕ್ಕೆ ಹಚ್ಚಿದಾಕಿ ಒಬ್ಬಾಕಿ ಇವತ್ತು ಮುಂದೆ ಕೂತು ಬಿಡಲ್ಲ. ನಾವು ಇಷ್ಟು ವರ್ಷ ಫಂಕ್ಷನ್ ಮಾಡಿದ್ರು ಸಾತ್ವಿಕ ಇವತ್ತು ಭಾಳ ನಾನು ಎಲ್ಲಿ ತುಂಬಿ ಬಂತು ಸಂತೋಷ ನನಗಾಗ್ತದೆ. ಆ ಸಂತೋಷ ನಿಮ್ಮನ್ನು ಬಂದ ನಾನು ಇಲ್ಲಿ ಕರೆಸಿದ್ದರಿಂದ ನೀವೆಲ್ಲ ಮಾತಾಡೋಕ್ಕೆ ನಿಮಗೂ ಮೊದಲು ದೊಡ್ಡ ಅಂತ ಹೇಳ್ತೀನಿ. ನಮ್ಮ ತಾಯಿಯವರು ಕರೆಸಿರಲಿಲ್ಲ. ಅದಕ್ಕೆ ತಾಯಿ ಋಣ ಎಂಥದ್ದು ಅಂದ್ರೆ ವೇದ ಶಾಸ್ತ್ರಗಳ ಬಾಯಿ ಬಿಟ್ಟು ಮಾತಾಡ್ತಾವ. ನಿಮ್ಗೆಲ್ಲ ನೆಟ್ಟಿರಲಿ, ವೇದ ಶಾಸ್ತ್ರಗಳ ಬಾಯಿ ಬಿಟ್ಟು ಮಾತಾಡ್ತಾವ. ಈ ಭೂಮಿ ಮೇಲೆ ತಾಯಿನ ದೇವರು ಅಂತ, ಭೂಮಿ ಮೇಲೆ ತಾಯಿನ ದೇವರು ಅಂತ. ಅದಕ್ಕೆ ದೇವರ ಗರ್ಭಗುಡಿ ಆಗಿದ್ರ, ದೇವ್ರ ಗರ್ಭಗುಡಿ ಹಾಕಿ ನಮಗೆ ಹೊರ ಕೊಡ್ತೈತಿ. ಹಣದ ತಾಯಿ ತನ್ನ ಗರ್ಭದಾಗಿಟ್ಕೊಂಡು ನಮ್ಮನ್ನು ತಾಯಿ ಮಾಡ್ತಾರ. ಅದಕ್ಕೆ ತಾಯಿ ದೇವರು ಅಂತ ನಮ್ಮ ಹೇಳಿ. ಅದಕ್ಕೆ ಇವತ್ತೆಲ್ಲರೂ ನೀವೆಲ್ಲರೂ ಸ್ವಂತವ್ರು ಶಾರ್ಯಾರು ದೊಡ್ಡವರು ಎಲ್ಲರೂ ಅದರ ಒಂದು ನಿರ್ಮಾಣ ಭೂಮಿ ತಾಯಿ ಒಳಗೆ ಯಾರು ನಂಬಿದಿಂದ ದೂರ್ತಾರೆ. ಈ ಸುಳ್ಳು ಗೊಬ್ಬರ ಹಾಕ್ಬೇಡಿ, ಮತ್ತು ಗೊಬ್ಬರದಿಂದ ಭಾಳ ಭೂಮಿಗೆ ರೋಗ ಆಗ್ತಾವ. ನಿಮ್ಮ ಮುಂದೆ ಹೇಳ್ತೀನಿ, ರೋಗ ಎದಕ್ಕೆ ಬರಾಕತ್ತಾವ ಕೇಳ್ರಿ. ರೋಗಿನ ತವ್ರ ಮನೆಯ ಈ ಅಶುದ್ಧಿ ಆಗೈತಿ, ರೋಗಿನ ತವ್ರ ಮನೆಯ ಅಶುದ್ಧಿ ಆಗೈತಿ. ಏನು ಅಂದ್ರೆ ನಾವು ಈ ಸುಳ್ಳು ಅರ್ವಿ ಒಳಗೆ ಹಾಕೇವಿ. ಕಾಕಳ ಅರ್ವಿ ನಮ್ಮ ಹಿಂದೆ ಹಿರಿಯರ ಕಾಕಳ ಅರ್ವಿ ತೊಡ್ಬೇಕಿದ್ರೆ ಆ ಅರ್ವಿ ತೊಡ್ಕೊಂಡ್ರೆ ಬ್ಯಾಸಿಗಾಗ ತಂಪಾಕಿತ್ತು, ಬ್ಯಾಸಿಗೆ ಒಳಗೆ ತಂಪಾಕಿತ್ತು, ಮಳೆಗಾಲ ಬೆಚ್ಚಗಾಕಿತ್ತು. ಆ ಕಾಕಳ ಅರ್ವಿ ಅಂತ ಶಕ್ತಿ ಇತ್ತು. ನಾವು ಮಂಡ್ಯ ಹೋದ ಎಲ್ಲಿ ಬೇರೆ ಬರಾಗ ದೋತ್ರ ಹೊತ್ಕೊಂಡು ನೋಡ್ಕೊತಿದ್ದೇವೆ. ನಾವು ಈ ಯಾವ ಇದ್ದಾಗ ಬೇರೆ ಬರಾಗ ದೋತ್ರ ಹೊತ್ಕೊಂಡು ನೋಡ್ಕೊತಿದ್ದೇವೆ. ಹೊದಾಗ ಅಷ್ಟು ಬೆಚ್ಚಗಿರ್ತಿದ್ವು ಅರಿವಿ ಮಣಿಗಳು ಎಂತಾವಿದ್ವು. ಅವೆಲ್ಲ ಜಂಟಿ ಕಲಿ ಪಳಸಾಲಿ ಮಣಿಗಳು ಇರ್ತಿದ್ವು. ಆ ಮಣಿಗಳು ಎಂತಾವಿರ್ತಿದ್ವು ಅಂದ್ರೆ ಬ್ಯಾಸಿಯಾಗ ತಂಪಾಕಿತ್ತು, ಮಳೆಗಾಲ ಬೆಚ್ಚಗಾಕಿತ್ತು, ತಣ್ಣಿನಿಂದ ಕಾಲುಗಳು ಹಾಕಿದ್ವು. ಅಂತ ಮಣಿಗಳಿತ್ತು. ನಾವೆಲ್ಲ ಮಣಿ ಕಟ್ಟಿಯವು ಬ್ಯಾಸಿಯಾಗ ಕಾವು ಹಾಕಾವು, ಮಳೆಗಾಲ ತಂಪು ಹಾಕಾವು. ಮನೆಯಾಗ ಚಪ್ಪಲ್ ಹಾಕೊಂಡಾಗ ಆಡಾಡಿದ್ದೇವೆ. ನಾವೆಲ್ಲ ಮನೆಯಾಗ ಚಪ್ಪಲ್ ಹಾಕೊಂಡಾಗಿರ್ತೇವೆ. ಅವಾಗ ಚಪ್ಪಲ್ ಹೊರಗೆ ಬಿಟ್ಟು ಒಳ ಮನೆಯಾಗ ಬರ್ತಿದ್ರು ನಮ್ಮ ಹಿರಿಯರು. ಈಗ ಏನಿಲ್ಲ, ಎಲ್ಲರೂ ಮನೆ ತುಂಬ ಚಪ್ಪಲ್ ಹಾಕೊಂಡೇ ಇರ್ತಾರೆ. ದೇವ್ರ ಮನೆ ಯಾವುದೋ ದೇವಿನ ಮನೆ ಯಾವುದೋ ಸ್ವಲ್ಪ ಅರ್ವಿ ತೊಡ್ಕೊಂಡು ಅವಾಗ ಆ ಅರ್ವಿ ತೊಡ್ಕೊಂಡ್ರೆ ಆ ಅರ್ವಿ ತೊಟ್ಟು ರೋಗ ಬರ್ತಿದ್ದಿಲ್ಲ. ಈಗ ಈ ರೋಗಿ ಮೈ ತುಂಬ ತಿಂಡಿ ಬಿಡ್ತಾವ. ಈ ಅರ್ವಿ ಮೇ ತಿಂಡಿ ಬಿಡ್ತೈತಿ. ಮತ್ತು ಅವಾಗ ಇನ್ನೊಂದು ಇಂಗಿನ ಕಟ್ಟಿ ಹುಟ್ಟ, ಮಣ್ಣಿನ ಗಡಿಗಾಗ ಸಾರ, ಮಣ್ಣಿನ ಗಡಿಗಾಗ ನೀರ, ಮಣ್ಣಿನ ಗಡಿಗಾಗ ಅನ್ನ ಮಾಡಿ ಉಂಡು ನೋಡ್ರಿ. ಈಗಾದ್ರೂ ನೋಡಿ, ಅವಾಗಲ್ಲ ಈಗಾದ್ರೂ ಮಣ್ಣಿನ ಗಡಿಗಾಗ ನೀವೆಲ್ಲ ಅನ್ನ ಸಾರ ಮಾಡಿ ಉಂಡು ನೋಡ್ರಿ. ಎಷ್ಟು ತೃಪ್ತಿ ಆಗತ್ತಿ, ನೀವು ಶರೀರಕ್ಕೆ ಎಷ್ಟು ಸಂಪತ್ತೈತಿ. ಹಾಗಾಗಿ ನೀರು ಕುಡ್ರಿ, ಮಣ್ಣಿನ ಗಡಿಯಾಗ ಸಾರು ಮಾಡ್ಕೊಡಿ, ಮಣ್ಣಿನ ಗಡಿಯಾಗ ಅನ್ನ ಮಾಡ್ಕೊಡಿ. ಇನ್ನು ಕಾಲ ಹೊರಗೆ ಬರ್ತೈತಿ. ಎಲ್ಲ ಕೊಟ್ಟು ಎಲ್ಲ ಬಿಟ್ಟು ಇಲ್ಲಿ ಬಿಟ್ಟು ಮುಂದೆ ಚಲೋ ಅಂತ ಬರ್ತೈತಿ. ಅದಕ್ಕೆ ಇವತ್ತಿನ ಈ ಕಾರ್ಯಕ್ರಮದಾಗ ನಾವು ಮಾತಾಡ್ಬೇಕಂತ ಬಂದ್ವಿ. ಅದಕ್ಕೆ ನೋಡಿ, ನಾವು ಭಾಳ ಮಾತಾಡ್ಬೇಕಂತಿರ್ತೇವೆ, ಟೈಮ್ ಸಾಂಗ್ ಇರ್ತೈತಿ. ನಾವು ಭಾಳ ಬದುಕಬೇಕಂತಿರ್ತೇವೆ, ಆಯುಷ್ಯ ತಕ್ಕೇ ಇರ್ತೈತಿ. ನಾವು ಮೊಬೈಲ್ ಕಪಾಲ್ ಭಾಳ ಬರಿಬೇಕಂತಿರ್ತೇವೆ, ಕಾಲ ಸಾಂಗ್ ಇರ್ತೈತಿ. ನಾವು ಭಾಳ ಮಾತಾಡ್ಬೇಕಂತಿರ್ತೇವೆ, ಮೊಬೈಲ್ ಕರೆನ್ಸಿ ತಕ್ಕೇ ಇರ್ತೈತಿ. ಅದಕ್ಕೆ ಯುದ್ಧದಾಗ ಶುದ್ಧ ಮಾಡ್ಕೊಂಡು ಎದ್ದು ಹೋಗುದು. ಅದಕ್ಕೆ ರೈತರಿಗೆಲ್ಲ ನೌಕರಿ ಮಂದಿ ಹಾಕ್ಯಾರ ಮೊದಲಾಗ ಭಾಳ ಜನ ನೀವು ರೈತರ ಮಕ್ಕಳ ತಿಳಿದು ನೋಡೋಣ. ಕಲಿತವ್ರೆಲ್ಲ ಕಾರ್ಯ ಮಾಡ್ತಾರೆ, ಕುರ್ಚಿ ಮ್ಯಾಲಿ ಕುಂತ ಹಳ್ಳಿ ಅಂದ್ರೆ ಮುರುಗು ಮುರುತ್ತಾರೆ, ಕಸ ಹೋಗಿ ಅಂತ. ಅದ್ರಾಗ ಹೊರಗೆ ಬೆಳೆದು ಎಲ್ಲ ಬರ್ತೋಯ್ತು. ಕಟ್ಟಿ ಹೋಗಿ ಗುಡ್ಡ ಆಗೋದು ನೌಕರಿಗಳು ಬಂತು. ಅಕ್ಕಿಕ್ಕೆಲ್ಲ ಹೊತ್ತೇರಿದ್ರೆ ಊಟದಾರ ಸಂಪ, ಉದ್ಯೋಗ ಬಿಟ್ಟ ಬೀದಿಗೆ ಕೂಗಿ ಗುಂಪ ಸುಖ ಉಳ್ಳವರು ಸೂಟಿ ಬೇರ್ತಾರೆ. ವಾರ ಕೆಳಗೆ ದಿವಸ ಜಡ್ಡ ಬಂದರು, ದರಿತಿ ತಪ್ಪದವರು, ರೈತ ಎಲ್ಲಿ ಹರ್ಷ. ಯಾವಾಗಿದ್ದರು ಅಂಥವು ಜನ ಕಿಸೆದಾರ ರೊಕ್ಕ, ಬರ ಬಿದ್ದರು, ಬೆಳಿ ಬರ್ತತಿ 1ನೇ ತಾರೀಕ.
ಮಕ್ಕಳು ಹೇಳ್ತಾರ ಪಗಾರ ನಮಗೆ ಸಾಲುದಿಲ್ಲ ಅಂತ, ಯಾರೇನು ಮಾಡೋದು ಚೈನಿ ಮಾಡ್ತಾರ, ಪುರೇ ಭಾಷಿಕೆಯಿಂದ ಮ್ಯಾಗಡೆ ಹೇಳಿದ ತವಕನ ಕಟ್ಟಿ ಎಲ್ಲ ಒಂದು ಸರ್ಕಾರ ಯಾರು ನೋಡಿದವರು ಹಳ್ಳಿ ಸಂಚೆ ನಾವು ಮಜಾ ಮಾಡು ಬದುಕ ಬೇಡಿ ಬಂದಿರಿ ಸುಖ ಹೋಗಲಿ ಇಲ್ಲೂ ಹೊಟ್ಟಿ ಕಿಚ್ಚ ರೈತರನ್ನೆಲ್ಲ ಕಸದಾಗ ಕಂಡ ಅಲ್ಲೇ ಬರೋದು ಪೇಚ ರೈತರಿಗೆ ನೌಕರಿ ನಾಗರಿಕರಿಂದ ಅಂತರ ಬೆಳೆದೈತಿ ತಾನು ಬೇಕಾವತ್ತ ನೌಕರಿಗಾರರ ಕಣ್ಣು ಕಾಣಲಾತಿ ಕಲಿತಾವನ್ನೆಲ್ಲ ಗುಡ್ಡದ ಪರಿ ಮಾಡಿ ಬೆಳೆಸಿ ವರ್ಷ ಗುಡ್ಡದ ಮಕ್ಕಳ ಕೊಳಗ ಹೋಗ್ತಾವ ರೈತರ ಬೆವರಿಗೆ ನೀರ ಕೊಳಂತಾಗ ಹುಗಿ ಕಾಣತೈತಿ ಹಚ್ಚರಾಗಲ್ಲ ಸಂಬಂಧ ರೈತರ ವೆಚ್ಚಿಗೆ ಅಂತಾರ ತಿಳಿದಿತ್ತು ನಿಮ್ಮ ಬಣ್ಣ ಸಂಬಂಧ ರೈತರ ವೆಚ್ಚಿಗೆ ಅಂತಾರ ತಿಳಿದಿತ್ತು ನಿಮ್ಮ ಬಣ್ಣ ಅಂತ ಹೇಳ್ತಾ ಇವತ್ತು ಏನಾಗೇವು ನಾವೆಲ್ಲ ಅಂದ್ರೆ ಧ್ವನಿ ಅಂತವೇ ಇಲ್ಲ, ಧ್ವನಿ ಎಲ್ಲ ವಾಡಿ ಹೋಗ್ಯಾವ, ಎಲ್ಲ ಸ್ವಾರ್ಥಕ್ಕೆ ನಿಂತೇವೆ, ಧರ್ಮದ ದಾರಿ ಬಿಟ್ಟೇವೆ, ನಾವೆಲ್ಲರೂ ರೊಕ್ಕ ಗಳಿಸಾಕ ಹೋಗಿ ಎಲ್ಲ ತಿಪ್ಪ್ಯಾಗ ಬಲಿಯಾಗಿ ಸಿಕ್ಕೊಂಡ್ಬಿಟ್ಟೇವಿ. ದಯಮಾಡಿ ಆಸೆ ಮಾಡಬೇಡ್ರಿ, ದುರಾಸೆ ಮಾಡ್ಕೋಬೇಡ್ರಿ, ಧರ್ಮದಿಂದ ದುಡಿರಿ, ಧರ್ಮದಿಂದ ಭೂಮಿಯಾಗಿ ನಡೀರಿ. ಇದ ಒಂದು ಜನ ಕೈ ಎತ್ತಿ ದೇವರು ಕೊಟ್ಟಾನ. ಇದು ನಮ್ಮ ನಿಮ್ಗೆ ಎಲ್ಲರಿಗೂ ಶುರು ಆಗತಿ. ಸುಳ್ಳ ತಗಲ ಇವೆಲ್ಲ ಭಾಳ ಮಾರಾಗತ್ತೇವು, ಅವ್ರ ಬಂದ್ ಮಾಡಿಬಿಡ್ರಿ ಸಾಕು. ನಿಮಗೆಲ್ಲ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಹಿಂದ್.